ಇನ್ನು ಹೈಕಮಾಂಡ್ ವಿರುದ್ಧ ಮಂಡ್ಯ ಕಾಂಗ್ರೆಸ್ ಶಾಸಕ ಕೆಂಡಾಮಂಡಲ ಆಗಿದ್ದಾರೆ. ಡಿಕೆಶಿಗೆ ಸಿಎಂ ಮಾಡ್ತೀವಿ ಅಥವಾ ಮಾಡಲ್ಲ ಅಂತ ಸ್ಪಷ್ಟಪಡಿಸಲಿ ಹೈಕಮಾಂಡ್. ಯಾಕೆ ಮೌನವಾಗಿರುವಂತದ್ದು? ಎಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೌನವನ್ನ ಮುರಿತಾ ಇಲ್ಲ ಹೈಕಮಾಂಡ್. ಹಾಗಾಗಿ ಆ ಒಂದು ವಿಚಾರವನ್ನ ಸ್ಪಷ್ಟಪಡಿಸಲಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ವಿರುದ್ಧ ಮಂಡ್ಯ ಕಾಂಗ್ರೆಸ್ ಶಾಸಕ ಇದೀಗ ಕೆಂಡಾಮಂಡಲ ಆಗಿದ್ದಾರೆ. ಡಿಕೆಶಿಗೆ ಸಿಎಂ ಮಾಡ್ತೀವಿ ಅಥವಾ ಮಾಡಲ್ಲ ಅಂತ ಸ್ಪಷ್ಟಪಡಿಸಲಿ. ಮೌನವನ್ನ ಮುರಿಬೇಕು ಹೈಕಮಾಂಡ್. ಇಲ್ಲದಿದ್ರೆ ಪಕ್ಷಕ್ಕೆ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರಿ ಕುರಿತಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸಿದ್ದರಾಮಯ್ಯ ಆಪ್ತ ಶಾಸಕರ ಫಾರಿನ್ ಟ್ರಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಕ್ಕೆ ಫಾರಿನ್ ಟ್ರಿಪ್ ಹೋಗಿದ್ದಾರೆ, ವಿದೇಶಿ ಪ್ರವಾಸ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಯಾಕಾಗಿ ವಿದೇಶಿ ಪ್ರವಾಸವನ್ನ ಅವರು ಹೋಗ್ತಾ ಇರುವಂತದ್ದು ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕದ್ದು ಹೋಗಿರಲಿ ಅಥವಾ ಧೈರ್ಯದಿಂದ ಹೋಗಿರಲಿ, ಹೈಕಮಾಂಡ್ ಸಿದ್ದರಾಮಯ್ಯ ಡಿಕೆ ಸಾಹೇಬ್ರು ನಡುವೆ ಆದಂತಹ ಮಾತುಕತೆ. ಮಂಡ್ಯದ ಬೂದನೂರಿನಲ್ಲಿ ಶಾಸಕ ಗಣಿಗ ರವಿಕುಮಾರಿ ಕುರಿತಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬನ್ನಿ ಏನು ಹೇಳಿದ್ದಾರೆ ಕೇಳಿಸ್ಕೊಂಬರೋಣ. ಏನಕ್ಕೆ ಹೋಗವ್ರೆ? ಅಲ್ಲ, ನನಗೆ ಗೊತ್ತಿಲ್ಲ ಏನಕ್ಕೆ ಹೋದ್ರು. ನಿಮ್ಮ ಪಕ್ಷದಲ್ಲಾಗಿರೋ ಬೆಳವಣಿಗೆಗಳು ನಿಮ್ಮ ಸರ್ಕಾರದಲ್ಲಾಗಿರೋದು ಯಾಕೆ ಅಂದ್ರೆ ಸರ್ ಒಂದು ಕೆಲವರು ಹೇಳ್ತಾರೆ ಶಾಸಕರುಗಳು ಇದು ನನ್ನ ಪರ್ಸನಲ್ ಅಂತ, ಕೆಲವರು ಹೇಳ್ತಾರೆ ಇಲ್ಲ ಸರ್ಕಾರದಿಂದನೇ ಕಳಿಸ್ತಾ ಇದೆ. ಆಯ್ತು, ಹೇಳ್ತೀನಿ ಬಿಡ್ರಪ್ಪ. ನಾನು ಮೊನ್ನೆನೂ ಹೇಳ್ದೆ, ಇವತ್ತು ಹೇಳ್ತೀನಿ. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರ್ಲಿ, ಕದ್ದೋಗಿರ್ಲಿ, ಧೈರ್ಯವಾಗಿ ಹೋಗಿರ್ಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಇದೇನಿದ್ರು ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಅದೆಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಸರ್, ಇಷ್ಟು ದಿನ ಆಪರೇಷನ್ ಕಮಲ, ಆಪರೇಷನ್ ಅಸ್ತಾನ್ ಚರ್ಚೆ ಆಗ್ತಿದೆ. ಈಗ ಆಪರೇಷನ್ ಡಿ.ಕೆ. ಶಿವಕುಮಾರ್, ಆಪರೇಷನ್ ಸಿದ್ದರಾಮಯ್ಯ ತರ ಚರ್ಚೆ ಆಗ್ತಾ ಇದೆ ಒಂದೇ ಪಕ್ಷದಲ್ಲಿ. ನೋಡ್ರಿ, ಎಲ್ಲಿವರೆಗೂ ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡಲ್ಲ, ಇದು ಇನ್ನೂ ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗಲ್ಲ. ನಿಷ್ಠಾವಂತ ಕಾಂಗ್ರೆಸ್ ಶಾಸಕರಿಗೆ ಇದು ಬಹಳ ನೋವಾಗುತ್ತೆ. ಸುಮ್ಮನೆ ಇದು ಟೈಮ್ ಪಾಸ್ ಥರ ನಡೆಸ್ಕೊಂಡ್ರೆ ಇದಾಗಲ್ಲ. ಒಂದು ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡ್ದೇನೆ ಹೈಕಮಾಂಡ್ ಅವರು ಇದಕ್ಕೆ ನಿರ್ಧಾರ ಮಾಡಬೇಕು. ದಿನಕ್ಕೊಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಡೋದು, ನಾನು ಕೊಡೋದು, ಇನ್ನೊಬ್ರು ಕೊಡೋದ್ರಿಂದ